ಕಡಲೆ ಬೀಜ ಕೊಬ್ಬರಿ ಆದ್ರೆ ಎಲ್ಲರೂ ತೆಗಿತಾರೆ. ಸೂರ್ಯಕಾಂತಿ, ಮುಚ್ಚಳು, ಎಳ್ಳಾದ್ರೆ ಯಾರು ತೆಗಿಯಲ್ಲ. ಎಳ್ಳು ತೆಗಿಬೇಕು ಅಂದ್ರೆ ಪೇಷನ್ಸ್ ಇದ್ರು ಮಾತ್ರ. ಎತ್ಕೊಳ್ಗೆ ಮೇನು ಒಂದು ಕಥೆಯ ರೂಪದಲ್ಲಿ ಇರೋದು ಪುಣ್ಯಕೋಟಿ ಕಥೆ ಅಂತ. ಎತ್ಕೊಳ್ ಬಳಸ್ಕೊಂಡು ಈ ಕೆಲಸ ಮಾಡಿಸ್ತಾ ಇರೋದ್ರಿಂದ ಪುಣ್ಯಕೋಟಿ ನ್ಯಾಚುರಲ್. ನಿಮಿಷದಲ್ಲಿ ಬರುವಂತ ಆಯಲ್ ನಮ್ದು ಅಷ್ಟು ಆಯಲ್ನ ತೆಗಿಬೇಕು ಅಂದ್ರೆ 2 ಗಂಟೆ ಟೈಮ್ ತಗೊಳುತ್ತೆ. ವರ್ಲ್ಡ್ ಕಲ್ಲಲ್ಲಿ ಖಾರ ರುಬ್ತಿದ್ರು, ಈಗ ಮಿಕ್ಸಿಲಿ ಖಾರ ರುಬ್ತಾರೆ. ಟೇಸ್ಟ್ ಅವ್ರಿಗೆ ಗೊತ್ತಾಗುತ್ತೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಯಾವ್ದಾದ್ರು ಕೆಲಸ ಮಾಡ್ಲೇಬೇಕು. ಎತ್ತುಗಳದು ಅಷ್ಟೇ ಹಿಂಸೆ ಕೊಡಬಾರ್ದು. ಆದ್ರೆ ಅವು ಕೆಲಸ ಮಾಡಿಸ್ಕೊಂಡ್ರೆ ಅದ್ರಲ್ಲಿ ಏನ್ ತಪ್ಪಾಗಲ್ಲ ಸರ್. ಸೂರ್ಯಕಾಂತಿಗೆ ಮತ್ತೆ ಕಡಲೆಕಾಯಿಗೂ ತುಂಬಾ ಡಿಫ್ರೆನ್ಸ್ ಇದೆ. ಡಿಫ್ರೆನ್ಸ್ ಐತೆ ಸರ್. ನುರಿಯಕ್ಕೆ ಜಾಸ್ತಿ ಟೈಮ್. ಹೌದೌದು ಸರ್, ಒಂದೇ ಅಂತಲ್ಲ, ಎಲ್ಲಾ ಪದಾರ್ಥಕ್ಕೂ ಡಿಫ್ರೆನ್ಸ್ ಐತೆ. ಟೈಮಿಂಗ್ಸ್ ಅಲ್ಲಿ ಡಿಫ್ರೆನ್ಸ್ ಇರುತ್ತೆ. 13 kg ಬೀಜ ಹಾಕಿದ್ರೆ 3 ಲೀಟರ್ ಎಣ್ಣೆ ತೆಗಿಬಹುದು. ಇವಾಗೆಲ್ಲ ಇದು ಖಾಲಿಯಾಗಿ ಇಂಡಿ ಎತ್ತುತ್ತಾ ಇರೋದು. ಗಂಟೆ ಆಗೈತೆ ಇದನ್ನ ಬೀಜ ಹಾಕಿ. ಫೈನಲ್ ಪ್ರೊಸೀಜರ್ ಇದು. ನಾವು ಯಾವ್ದೇ ಪದಾರ್ಥ ಹಾಕಿದ್ರು ತೂಕ ಮಾಡಿ ಹಾಕೋದು. ಸೂರ್ಯಕಾಂತಿ ಹಾಕೊಂಡ್ವಿ, ಇವಾಗ ಕಡಲೆಕಾಯಿ. ಇದು ಒಂದು 2 ಗಂಟೆಗೆ ಆಗುತ್ತಾ? ಹೌದು, 2 ಗಂಟೆ ಟೈಮ್ ಬೇಕು. ಒಬ್ರು ಇಲ್ಲ ಅಂದ್ರೂ ಇನ್ನೊಬ್ರು ನಡ್ಸ್ಕೊಳ್ತೀವಿ ಅನ್ನೋದು ಕೆಪಾಸಿಟಿ ಆಯ್ತು. ನೋಡಿ ತುಂಬಾ ದಿನ ಆಯ್ತು. ಇನ್ನೊಂದ್ ಸ್ವಲ್ಪ ದಿನ ಹೋದ್ರೆ ಯಾರು ನೋಡೋದು ಟಿವಿ ನೋಡ್ಬೇಕಾಗುತ್ತೆ. ಯಾವ್ದು ಈಸಿ ನಿಮಗೆ ಸ್ವಲ್ಪ ಒಂದು ಇರೋದ್ರಲ್ಲಿ ಬೆಟ್ರು ಎಣ್ಣೆ ತೆಗಿಯಕ್ಕೆ ಅಂದ್ರೆ? ಕೊಬ್ಬರಿ ಎಣ್ಣೆ ಸರ್. ಬಿಡಿ ಕಲ್ಪವೃಕ್ಷ. ಭಾರ ಅಂದ್ರೆ ಇಲ್ಲಿ ಬೇರೆಂಗ್ ಐತೆ ಅಲ್ವಾ, ಅಷ್ಟು ಟೈಟ್ ಅನ್ಸಲ್ಲ. ತುಂಬಾ ಕಡಿಮೆ ಅಂದ್ರೆ ಸೂರ್ಯಕಾಂತಿ ಮತ್ತೆ ಹುಚ್ಚಳು. ಟೈಮಿಂಗ್ಸ್ ಜಾಸ್ತಿ ತಗೊಳುತ್ತೆ, ಮತ್ತೆ ಎಣ್ಣೆ ಕಡಿಮೆ ಬರುತ್ತೆ. ಬೆಳೆಯೋದು ಕಷ್ಟ, ಎಣ್ಣೆ ಮಾಡೋದು ಸರ್ ನಮ್ಮ ಲೋಕಲ್ ಅಲ್ಲೇ ಸಿಗುತ್ತೆ ಸರ್ ಕೊಬ್ಬರಿ. ಅದು ಟಿಪ್ಟೂರ್ದೇನಿಲ್ಲ. ಈ ಕೊಬ್ಬರಿ ನೋಡಿದ ತಕ್ಷಣ ಎಲ್ಲ ಟಿಪ್ಟೂರ್ದೇ ಅನ್ಕೊಬಿಡ್ತಾರಲ್ಲ ಸರ್. ನಮ್ಮ ಲೋಕಲ್ ಅಲ್ಲಿ ರೈತರು ಏನ್ ಬೆಳಿತಾರೆ, ನಮ್ಮ ಇಲ್ಲಿ ಸುತ್ತಮುತ್ತ ತೆಂಗಿನ ತೋಟನೇ ಐತೆ. ಇಲ್ಲಿಂದ ಅಲ್ಲಿಗೆ ತಗೊಂಡು ಹಾಕಿದ್ರೆ ಅದು ತಿಪ್ಟೂರ್ ಕೊಬ್ಬರಿ ಆಗುತ್ತೆ. ಇಲ್ಲಿದ್ರೆ ಅದು ಇಲ್ಲಿದೆ. ಬೀಜ ಹಾಕಿ ಒಂದು ಅರ್ಧ ಗಂಟೆ ಆಗೈತೆ. ಅರ್ಧ ಗಂಟೆ ಆದ್ಮೇಲೆ ಒಂದು 300 ml ನೀರು ಕೊಟ್ರೆ ಇದಕ್ಕೆ ಈ ತರ ಪುಡಿಯಾಗಿ ಬೀಜ ಈ ತರ ಹೊಂದುತ್ತೆ. ನಾವು ಎತ್ತನ ಗಾಣದಲ್ಲಿ ಫಾಸ್ಟ್ ಆಗಿ ಆಯಲ್ ಬರೋದು ಅಂದ್ರೆ ಇದೊಂದೇ, ಕೊಬ್ಬರಿ ಎಣ್ಣೆ ಒಂದೇ. ಇಲ್ಲೇ ನೀವು ಕೌಂಟ್ ಮಾಡ್ಕೊಬಿಡ್ತೀರಾ ಎಷ್ಟು ಲೀಟರ್ ಏನು ಎಷ್ಟು ಬಂತು ಅಂತ? ಹೌದು, ನಮಗೆ 13 kg ಬೀಜ ಹಾಕಿದ್ರೆ ಎಷ್ಟು ಬರುತ್ತೆ ಅಂತ ಅವರೇಜ್ ಗೊತ್ತಿರುತ್ತೆ. 50-50 ಅಂತ ಬಂದೇ ಬರುತ್ತೆ. ಇವಾಗ 13 kg ಹಾಕಿರೋದು ನಾವು ಇದಕ್ಕೆ. ಹೌದು. ಈ ನಾವು ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು ಎಣ್ಣೆನ? 6.5 ಇಂದ 7 ಲೀಟರ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಲಾಸ್ಟ್ ಅಲ್ಲಿ ಆಯಲ್ ರಿಲೀಸ್ ಆಗಲ್ಲ, ಸ್ಟಾಪ್ ಆಗ್ಬಿಟ್ಟಿರುತ್ತಲ್ವಾ, ಅವಾಗ ಪ್ರೊಸೀಜರ್ ಮುಗೀತು ಅಂತ ಗೊತ್ತಾಗುತ್ತೆ ಸರ್. ಕೊಬ್ಬರಿ ಹಾಕಿದೀವಿ ಅಲ್ವಾ, ಎಣ್ಣೆ ರಿಲೀಸ್ ಆಗ್ತೈತೆ. ಎಣ್ಣೆ ರಿಲೀಸ್ ಆದಾಗ ಕಲರ್ ಈ ಕಲರ್ ಇರುತ್ತೆ ಸರ್, ವೈಟ್ ಇರುತ್ತೆ ಕಲರ್. ಅಂದ್ರೆ ಸ್ವಲ್ಪ ಗಸಿ ಎಲ್ಲ ಜೊತೆಲಿ ಬರುತ್ತೆ. ಜಾಲರಿ ಹಾಕಿ ನಾವು ಸೋಸ್ತೀವಿ ಆಯಲ್ನ. ಈ ತರ ಗಸಿ ಏನಿರುತ್ತೆ ಅದು ಇದ್ರಲ್ಲಿ ಜಾಲರಿಲೇ ಉಳ್ಕೊಳ್ಳುತ್ತೆ. ಮತ್ತೆ ಆಯಲ್ ಈ ಕಲರ್ ಇರುತ್ತೆ. ಫೈನಲ್ ಕಸ್ಟಮರ್ಸ್ ನಮ್ಗೆ ಆರ್ಡರ್ ಮಾಡಿದಾಗ ಅವ್ರ ಮನೆಗೆ ತಲುಪಬೇಕಾದ್ರೆ ಈ ಕಲರ್ ಬರುತ್ತೆ ಸರ್. ಆಕ್ಚುಲಿ ನೋಡಕ್ಕೆ ಖುಷಿ ಆಗ್ತಾ ಇದೆ. ಓಕೆ, ನನಗೆ ಇವತ್ತು ಒಂದಿನ ಬಂದಿದ್ದೀನಿ ಹಂಗೆ ಅನಿಸ್ತಾ ಇದೆ ಅಂತ ಅನ್ಸ್ಬೋದು. ನಿಮಗೆ ಹೆಂಗ್ ಅನ್ಸುತ್ತೆ ಇದು ಫೀಲಿಂಗ್, ಕೆಲಸ ಇದೆಲ್ಲ? ಸರ್ ನಮ್ಗೆ ಅಂದ್ರೆ ನಾವು ಮನೆ ಹತ್ರ, ಹೌದೌದು ಖುಷಿ ಐತೆ. ಮನೆ ಹತ್ರ ಇರಾಕೆ ಆಗಲ್ಲ. ನಾವು ಒಂದು ಅರ್ಧ ಗಂಟೆನಾದ್ರೂ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್. ನಿಮ್ಗೆ ಏನ್ ಅನ್ಸುತ್ತೆ ಇವಾಗ? ನಾವು ಮಾಡ್ಬಿಟ್ಟಿದ್ದನ್ನ ಮತ್ತೆ ಮಾಡ್ತಾವೆ ಅನ್ಸುತ್ತಾ? ಇದು ಒರಿಜಿನಲ್ ಅಲ್ವಾ? ಅದೆಲ್ಲ ಈಗ ಮಿಷಿನ್ ಕಾಣದ್ದು ಏನೇನೋ ಮಿಕ್ಸಿಂಗು. ಒಂದ್ ದಿವಸ ತಿಂಡಿ ತಿಂದ್ರೆ ಅದೆಲ್ಲ ಗಂಟ್ಲೆಲ್ಲ ಕಟ್ಕೋದು ತುಂಬಾ ಕಷ್ಟ. ಅಂದ್ರೆ ಇದು ಸೂರ್ಯಕಾಂತಿ, ಹುಚ್ಚಳ್ಳು, ಸೂರ್ಯಕಾಂತಿ, ಎಳ್ಳು ಇವೆಲ್ಲ ಕಷ್ಟ ಆಗುತ್ತೆ ಸರ್. ಕಡಲೆಕಾಯಿ ಸೇಮ್ ಎಷ್ಟು ಬರುತ್ತೆ ಮೇಡಮ್? ಈಗ 13 kg ಹಾಕಿದ್ರೆ ಕಡಲೆಕಾಯಿ ಇಲ್ಲ ಸರ್, ಅದು 30% ಬರುತ್ತೆ. ಎಷ್ಟು ಲೀಟರ್? 3.25 kgಗೆ 1 ಲೀಟರ್ ಬರುತ್ತೆ ಸರ್. ಗೇಜ್ ಲೆಕ್ಕ ಹಾಕ್ತೀರಾ ಅಥವಾ ಇದಕ್ಕೆ ಇದೇ ಹಾಕ್ಬೇಕು ಅಂತ ಏನಾದ್ರು ಇದೆಯಾ? ಎಲ್ಲವಕ್ಕೂ ಹಾಕ್ಬೇಕು? ಇಲ್ಲ ಸರ್, ನಾವು ಒಂದ್ಸಾರಿ ಕಡಲೆ ಬೀಜ ಹಾಕಿ ಫೈನಲ್ ಪ್ರೊಸೀಜರ್ ಮುಗೀತು ಅಂದ್ರೆ ಎಲ್ಲ ಕ್ಲೀನ್ ಮಾಡ್ತೀವಿ. ಒಳ್ಳೆಲ್ಲನು ಕ್ಲೀನ್ ಮಾಡಿ ಅದರ್ಸು ನಾವು ನೆಕ್ಸ್ಟ್ ಯಾವ ಬೀಜ ಬೇಕಾದ್ರೂ ಹಾಕ್ಬೋದು. ಅಬ್ಸರ್ವ್ ಮಾಡಿ ಬೇಕಾದ್ರೆ ನೀವು ಇಲ್ಲಿ ಎಟ್ಕಿ ಸಲ್ತು ಈಗ ನೀವು ಅದ್ರಿಸ್ಬೇಕು, ಅದಕ್ಕೆ ಈ ಕಡೆ ತಿರುಗಿ ನಿಂತ್ಕೊಂಡಿದ್ದು. ಕಡಲೆ ಬೀಜ 120-125 ರೂಪಾಯಿ ಇದೆ. ಅದಕ್ಕೆ 3 kg ಕಡಲೆ ಬೀಜ ಬೇಕು ಅಂದ್ರೆ 360 ರೂಪಾಯಿ ಖರ್ಚು ಬೀಳುತ್ತೆ. ಪ್ಲಸ್ ನಾವೀಗ ಕೂಲಿ ಲೆಕ್ಕ ಹಾಕ್ಬೇಕು, ಮತ್ತೆ ಪ್ಯಾಕಿಂಗ್ ಚಾರ್ಜ್ ಲೆಕ್ಕ ಹಾಕ್ಬೇಕು. ಜನಕ್ಕೆ ಅದ್ರ ಬಗ್ಗೆ ಅರಿವು ಇರಬೇಕು. ಯಾವ್ದು ಚೀಪ್ ಆಗಿ ಸಿಗುತ್ತೆ ಅದು ಬೆಟರು ಅಂತ ಲೆಕ್ಕಾಚಾರ ಹಾಕ್ತಾರೆ. ಆದ್ರೆ ಚೀಪ್ ಆಗಿ ಸಿಗೋದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅನ್ನೋದು ಲೆಕ್ಕಾಚಾರ ಹಾಕ್ಬೇಕು. ಯಾಕೆ ಅಂದ್ರೆ ಆರೋಗ್ಯದ ಮೇಲೆ ಪರಿಣಾಮ ಯಾವಾಗ ಯಥೇಚ್ಛವಾಗಿ ಬೀಳ್ತಾ ಇರುತ್ತೆ ಅವಾಗ ಆರೋಗ್ಯದ ಬಗ್ಗೆ ಗಮನ ಕೊಡ್ತಾರೆ. ಅಲ್ಲಿವರೆಗೂ ಯಾರು ಗಮನ ಕೊಡಲ್ಲ. ಈಗ ನಾವು ಪೇಪರಲ್ಲೆಲ್ಲ ನೋಡ್ತಾ ಇದೀವಿ, ವಾಟ್ಸಪ್ ಫೇಸ್ಬುಕ್ ಅಲ್ಲೆಲ್ಲ ಇವತ್ತು ಜನ ಅದರಲ್ಲೇ ಇದ್ದಾರೆ, ನೋಡ್ತಾ ಇದ್ದಾರೆ. ಹಾಸನದಲ್ಲಿ 38 ದಿನಕ್ಕೆ 28 ಜನ ಹೃದಯಾಘಾತದಿಂದ ಸತ್ತಿದ್ದಾರೆ. ಅದಕ್ಕೆ ಮೇನ್ ಅವರು ಕಾರಣ ಕೊಡ್ತಾ ಇರೋದು ಏನು ವೈದ್ಯರು ಅಂದ್ರೆ, ಒಂದು ಸೋಂಬೇರಿತನ, ಎರಡನೇದು ನಮ್ಮ ಆಹಾರ ಶೈಲಿ, ಮೊಬೈಲ್ ಬಳಕೆ. ಹೇಳ್ದಂಗೆ ಸೂರ್ಯಕಾಂತಿ ಮತ್ತೆ ಹುಚ್ಚಳ್ಳು 3 ಗಂಟೆ ಬೇಕು ಅಂತ ಏನ್ ಹೇಳಿದ್ವಿ, 1 ಗಂಟೆ ಆಗೈತೆ. ಇನ್ನು ಲೋಟನು ಬಂದಿಲ್ಲ ಇನ್ನು ಅಲ್ವಾ? ಅಂದ್ರೆ ಬೀಜದಲ್ಲಿ ಆಯಲ್ ಸ್ಟಾರ್ಟ್ ಆಗೈತೆ. ಹೌದು, ಅಂದ್ರೆ ಇನ್ನೂ 1 ಲೋಟನು ಬರಲ್ಲ. ಇದು ಸ್ವಲ್ಪ ಲೇಟು ಸರ್. ಹುಚ್ಚಳ್ಳು ಸೂರ್ಯಕಾಂತಿ ಎರಡು ಒಂದೇ ಅಲ್ವಾ? ಹೌದು ಸರ್. ಇದರಿಂದ ಎಣ್ಣೆ ತೆಗೆದು ಏನು ಉಳಿಯುತ್ತೆ ಅದನ್ನ ಮತ್ತೆ ನಾವು ರೀಯೂಸ್ ಮಾಡಕ್ ಆಗಲ್ಲ. ದನಗಳಿಗೆ ಮಾತ್ರ ಯೂಸ್ ಮಾಡ್ಬೋದು. ಹೌದು, ಗೊಬ್ಬರವಾಗಿ ಯೂಸ್ ಮಾಡ್ಬೋದು. ಯಾವುದೇ ಫುಡ್ ಪ್ರಾಡಕ್ಟ್ ಯೂಸ್ ಮಾಡಕ್ ಆಗಲ್ಲ ಸರ್. ಅಂದ್ರೆ ನಾವು ಯಾವುದೇ ಈಗ ಇದು ಮಿಠಾಯಿ ಏನಾದ್ರು ಮಾಡ್ಬೇಕು ಅಂದ್ರೆ ಇದ್ರಲ್ಲಿ ಆಯಲ್ ಕಂಟೆಂಟ್ ಇರಬೇಕು. ನಾನು ಅದಕ್ಕೆ ಕೇಳಿದೆ, ಇದು ಮುಟ್ಟಿದ್ರೆ ಮಿಠಾಯಿ ತರ ಆಯಲ್ ಕಂಟೆಂಟ್ ಇದ್ರೆ ಮಾತ್ರ ಟೇಸ್ಟ್ ಇರುತ್ತೆ ಅದು. ಇಲ್ಲ ಅಂದ್ರೆ ಇದು ಕೊಬ್ಬರಿ ಮಿಠಾಯಿ ಫೀಲ್ ಬರುತ್ತಲ್ವಾ? ಸೇಮ್ ಎಲ್ಲ ಪ್ರೊಸೀಜರ್ ಯೂಸ್ ಮಾಡಿದೀವಿ. ಈಗ ಕೊಬ್ಬರಿ ಎಣ್ಣೆ 4 ಲೀಟರ್ ತಂದಿದ್ವಿ ಆಲ್ರೆಡಿ. ಹುಚ್ಚೆಳ್ಳೆಣ್ಣೆ ಮಾತ್ರ ಇನ್ನೂ 1 ಲೀಟರ್ ಮಾಡಕ್ ಆಗಿಲ್ಲ. ಹುಚ್ಚೆಳ್ಳೆಣ್ಣೆ ಮತ್ತೆ ಸೂರ್ಯಕಾಂತಿ ಎರಡು ಒಂದೇ. ಇದು ಫೈನಲ್ ಪ್ರೊಸೀಜರ್. 2 ಗಂಟೆಗೆ ಇದ್ರ ಕೆಲಸ ಮುಗಿತದೆ ಅಂತ ಹೇಳಿದೆ. ಈ ತರ ಲಾಸ್ಟ್ ಪ್ರೊಸೀಜರ್. ಈಗ ಕೊಬ್ಬರಿದೇ ಬೇಗ ಆಗೋದು. ಹೌದು ಸರ್. ಇಡೀ ನಾವು ಯಾವುದೇ ಬೀಜ ಆರಿಸಿದ್ರು ಕೊಬ್ಬರಿ ಒಂದೇ ಬೇಗ ಆಗೋದು. ಪ್ರತಿ ಸರಿ ತೆಗೆದು ಮತ್ತೆ ನೀವು ಇನ್ನೊಂದ್ಸರಿ ಎಲ್ಲ ಕ್ಲೀನ್ ಮಾಡಿ ವಾಶ್ ಮಾಡಿ. ಕ್ಲೀನಿಂಗ್ ಎಲ್ಲ ಹೆಂಗ್ ಮಾಡ್ತೀರಾ?
ಕ್ಲೀನಿಂಗ್ ಏನಿಲ್ಲ ಸರ್, ಹಿಂಡಿ ತೆಗೆದು ಅದೆಲ್ಲನೂ ನೀಟಾಗಿ ಎತ್ಕೊಳ್ತು ಅಂದ್ರೆ ಕ್ಲೀನ್ ಆಯ್ತು ಅಂತ ಹೇಳಿ ಅದು ಪಾತ್ರೆಲ್ಲ ಆಯ್ತು. ಒಂದು ಬ್ಯಾಚ್ಗೆ ಅಷ್ಟು ಬರುತ್ತೆ ಸರ್, 13 kg ಕೊಬ್ಬರಿ ಹಾಕಿದ್ರೆ ಅಷ್ಟು ಆಯಲ್ ಬರುತ್ತೆ. ಈ ತರ ತೆಗ್ದದ್ನ ನಾನು ಮೊದಲೇ ಹೇಳ್ದಂಗೆ ಡ್ರೈಯರ್ ಹೌಸಲ್ಲಿ ಇಟ್ರೆ ಇವಾಗ ಇಲ್ಲಿ ತೆಗೆದು ಇಲ್ಲಿ ಮತ್ತೆ ಇಲ್ಲಿ ಪ್ರೈಮರಿ ಪ್ರೊಸೆಸ್. ಹೌದು, ಪ್ರೈಮರಿ ಪ್ರೊಸೆಸ್ ಅದಾದ್ಮೇಲೆ ಸೆಕೆಂಡರಿ ಪ್ರೊಸೆಸ್ ಅಲ್ಲ. ಹೌದು. ನೆಕ್ಸ್ಟ್ ಪ್ಯಾಕಿಂಗ್ ಮಾಡುವಾಗಲೇ ಫಿಲ್ಟರ್ ಮಾಡೋದು. ಈ ಅಂತರ್ಜಲ ಕೊರೆಸಿದಾಗ ನೀರು ಬರುತ್ತಲ್ಲ, ನಾನು ಇಷ್ಟೊಂದು ಡೀಟೇಲಿಂಗ್ ಹತ್ರದಲ್ಲಿ ನೋಡಿದ್ದೆ ಸರ್. ಈ ಕಲರ್ ಇರೋ ಎಣ್ಣೆ ಈ ಕಲರ್ ಬರಬೇಕು ಅಂದ್ರೆ ಡ್ರೈಯರ್ ಹೌಸಲ್ಲಿ 5 ದಿನ ಸ್ಟೋರ್ ಮಾಡ್ಬೇಕು ನಾವು. ಇದು ಇವಾಗ ಸೂರ್ಯಕಾಂತಿ ಎಣ್ಣೆ ಹಾಕಿ ತೆಗ್ದಿರಂತ ಎಣ್ಣೆ. ಹೌದು, ಈ ತರ ಗಸಿ ಬರುತ್ತಲ್ವ ಇದು, ಈ ಗಸಿ ಕೆಳಗಡೆ ಸೆಟ್ಲ್ ಆಗಬೇಕು ಅಂತ ಅದನ್ನ ಪ್ರೋಸೆಸ್ ಮಾಡೋದು ಸರ್. ಸೋಲಾರ್ ಹೌಸ್ ಈ ಸೂರ್ಯಕಾಂತಿಲಿ ಒಂದು 13 kgಗೆ ಒಂದು 3 ಲೀಟರ್ ಬರುತ್ತಾ? ಅಷ್ಟೇ ಸರ್. ಚಳಲು 3. ಹೌದು. ಕೊಬ್ಬರಿ ಎಣ್ಣೆಯಲ್ಲಿ ನಿಮಗೆ ಒಂದು 50 ಬರುತ್ತೆ. ಕಡಲೆಕಾಯಿ ಆದ್ರೆ 30% ಸರ್. 30%. ಉಚ್ಚಳೆಣ್ಣೆ ಎಷ್ಟು ಬಂತು ಹಂಗಾಯ್ತು ಇಲ್ಲಿಗೆ? ಇದು 13 kgಲಿ 3 ಲೀಟರ್ ಸರ್. ಇದು ಲಾಸ್ಟ್ ನೋಡಿ, 13 kg ಬೀಜ ಹಾಕಿದ್ರೆ ಇಷ್ಟು ಆಯಲ್ ಬರುತ್ತೆ, ಇಷ್ಟೇ ಆಯಲ್ ಬರೋದು. ಒಂದು 3 ಲೀಟರ್ ಬರುತ್ತಾ? ಹೌದು. ಯಾಕೆ ಬೆಲೆ ಜಾಸ್ತಿ ಅಂದ್ರೆ ಅದು ಸೀಡ್ಸ್. ಹೌದು, ಸೀಡ್ಸ್ ರೇಟ್ ಜಾಸ್ತಿ ಇದೆ, ಮತ್ತೆ ಆಯಲ್ಲು ಕಡಿಮೆ ಬರೋದ್ರಿಂದ ಬೆಲೆ ಜಾಸ್ತಿ ಇರುತ್ತೆ ಸರ್. 3 ಲೀಟರ್ ಬರೋದು ನಿಮಗೆ. ಹೌದು. ಕೆಳಗಡೆ ಗಸಿ ಎಲ್ಲ ಕೆಳಗಡೆ ಸೆಟ್ಲ್ ಆಗಿರ್ತದಲ್ವಾ, ಈಗ ಲೆಕ್ಕಾಚಾರದಲ್ಲಿ ಇದು ಗಸಿನೂ ಸೇರಿಸಿ 3.5 ಲೀಟ್ರು ಸರ್. ಇದು ಡ್ರೈಯರ್ ಹೌಸ್ ಅಂತ ಇದು ಮಾಡಿರೋದು ನಾವು. ಮೊದಲನೇ ಪ್ರೊಡಕ್ಷನ್ ಪ್ರೋಸೆಸ್ ಅದು. ಏನು ಪ್ರೊಡಕ್ಷನ್ ಮಾಡ್ತೀವಿ ಅದೇ ತರ ಕಸ್ಟಮರ್ಸ್ಗೆ ಕೊಡಕ್ಕಾಗಲ್ಲ. ಅದನ್ನ ಒಂದು 5 ಇಂದ 6 ಡೇಸ್ ಸ್ಟೋರೇಜ್ ಮಾಡ್ಬೇಕು ಆಯಲ್. ಈ ತರ ನಾವು ಸ್ಟೋರ್ ಮಾಡ್ತೀವಿ. ಇದು ಕೊಡಕ್ ರೆಡಿ ಇರುವಂತ ಆಯಲ್ ಇದು. ಎಲ್ಲ ರೆಡಿ, ಎಲ್ಲ ಪ್ರೊಸೆಸ್ ಮುಗಿದಿದೆ, ಫಿಲ್ಟರ್ ಎಲ್ಲ ಮುಗಿದಿದೆ. ಹೌದು ಸರ್. ಫಿಲ್ಟ್ರೇಷನ್ ಅಂದ್ರೆ 6 ಡೇಸ್ ಆಗೈತೆ. ಇದು ಆಯಲ್ ತೆಗೆದು 6 ಡೇಸ್ ಆಗೈತೆ. ಈಗ ಕೊಡಕ್ ರೆಡಿ ಇರೋದು. ಈ ತರ ನಾವು ಯಾವ ತರ ಬ್ಯಾಚ್ ಮಾಡ್ತೀವಿ ಅಂದ್ರೆ, ಈ ತರ ಮೊದಲನೇ ಡ್ರಮ್ ಇಂದ ಲೆಕ್ಕ ಹಾಕೊಂಡು ಬರ್ತೀವಿ. ಇದು 10 ಡೇಸ್ ಆಗಿರುತ್ತೆ, ಖಾಲಿ ಆಗಿರುತ್ತೆ. ನೆಕ್ಸ್ಟ್ ಡ್ರಮ್ ಇದರಿಂದ ಕವರ್ ಮಾಡ್ಕೊಂಡು ಹೋಗ್ತೀವಿ. ಅಂದ್ರೆ ಏನು ಹಳೇದಾದಂಗೆ ಜಾಸ್ತಿನಾ? ಹೌದು. ತೆಗೆದು ಪ್ರೋಸೆಸ್ 6 ದಿನ ಮುಗಿದ್ಮೇಲೆ ನಾವು ಕೊಡಕ್ ರೆಡಿ ಐತೆ ಆಯಲ್ ಅಂತ ಲೆಕ್ಕಾಚಾರ. ಎಕ್ಸ್ಪೈರಿ ಡೇಟ್ ಅಂತ ಏನಾದ್ರು ಇದೆಯಾ? 6 ಮಂತ್ ಕೊಡ್ತೀವಿ ವ್ಯಾಲಿಡಿಟಿ. ಸೊ ಡ್ರೈಯರ್ ಹೌಸ್ ಮಾಡಿರೋದು ಏನಕ್ಕೆ ಅಂದ್ರೆ ಆಯಲ್ದು ಇದು ಕ್ವಾಲಿಟಿ ಲೈಫ್ ಜಾಸ್ತಿ ಆಗುತ್ತೆ. ಇದು ಒಂದು ಸ್ವಲ್ಪ ಹೀಟ್ ಆಗುತ್ತೆ ಆಯಲ್ ಇಲ್ಲಿ, ಅವಾಗ ಸೆಟ್ಲ್ಮೆಂಟ್ ಆಗುತ್ತೆ ಕೆಳಗಡೆ. ಏನ್ ಗಸಿ ಇರುತ್ತೆ ಅದು ಸೆಟ್ಲ್ಮೆಂಟ್ ಆಗಿ ಆಯಲ್ ಪ್ಯೂರ್ ಆಗಿರುತ್ತೆ.